ಸಂದರ್ಭದಲ್ಲಿ ತಿಮ್ರೋಡಿ ಅವರು ಹಾಗೆ ಅವರ ಜೊತೆಯಲ್ಲಿದ್ದ ಬೆಂಬಲಿಗರು ಬಿಜೆಪಿಯ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಿದರು. ಬಿಜೆಪಿಯ ಕುಮ್ಮಕ್ಕಿನಿಂದಲೇ ಈ ಅರೆಸ್ಟ್ ಮಾಡಲಾಗ್ತಿದೆ ಅಂತ ಹೇಳಿ ಇದ್ರ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾನೂನಾತ್ಮಕವಾದ ಕ್ರಮವನ್ನ ತಿಮ್ರೋಡಿ ಅವರ ವಿರುದ್ಧವಾಗಿ ಕೈಗೊಳ್ಳಲಾಗ್ತಾ ಇದೆ. ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಈ ಪ್ರಕರಣದಲ್ಲಿ ನಾವು ಮಧ್ಯಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರ ಕಾನೂನಾತ್ಮಕವಾಗಿ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಇದಕ್ಕೆ ನಮ್ಮ ಹಸ್ತಕ್ಷೇಪವಾಗಿ ವಿರೋಧವಾಗಿ ಏನೂ ಇಲ್ಲ ಅಂತ ಹೇಳಿ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಹೋರಾಟವನ್ನ ಮಾಡ್ತೇವೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಂದರ್ಭದಲ್ಲಿ ತಿಮ್ರೋಡಿ ಅವರು ಹಾಗೆ ಅವರ ಜೊತೆಯಲ್ಲಿದ್ದ ಬೆಂಬಲಿಗರು ಬಿಜೆಪಿಯ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಿದರು. ಬಿಜೆಪಿಯ ಕುಮ್ಮಕ್ಕಿನಿಂದಲೇ ಈ ಅರೆಸ್ಟ್ ಮಾಡಲಾಗ್ತಿದೆ ಅಂತ ಹೇಳಿ ಇದ್ರ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾನೂನಾತ್ಮಕವಾದ ಕ್ರಮವನ್ನ ತಿಮ್ರೋಡಿ ಅವರ ವಿರುದ್ಧವಾಗಿ ಕೈಗೊಳ್ಳಲಾಗ್ತಾ ಇದೆ. ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಈ ಪ್ರಕರಣದಲ್ಲಿ ನಾವು ಮಧ್ಯಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರ ಕಾನೂನಾತ್ಮಕವಾಗಿ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಇದಕ್ಕೆ ನಮ್ಮ ಹಸ್ತಕ್ಷೇಪವಾಗಿ ವಿರೋಧವಾಗಿ ಏನೂ ಇಲ್ಲ ಅಂತ ಹೇಳಿ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಹೋರಾಟವನ್ನ ಮಾಡ್ತೇವೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಂದರ್ಭದಲ್ಲಿ ತಿಮ್ರೋಡಿ ಅವರು ಹಾಗೆ ಅವರ ಜೊತೆಯಲ್ಲಿದ್ದ ಬೆಂಬಲಿಗರು ಬಿಜೆಪಿಯ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಿದರು. ಬಿಜೆಪಿಯ ಕುಮ್ಮಕ್ಕಿನಿಂದಲೇ ಈ ಅರೆಸ್ಟ್ ಮಾಡಲಾಗ್ತಿದೆ ಅಂತ ಹೇಳಿ ಇದ್ರ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾನೂನಾತ್ಮಕವಾದ ಕ್ರಮವನ್ನ ತಿಮ್ರೋಡಿ ಅವರ ವಿರುದ್ಧವಾಗಿ ಕೈಗೊಳ್ಳಲಾಗ್ತಾ ಇದೆ. ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಈ ಪ್ರಕರಣದಲ್ಲಿ ನಾವು ಮಧ್ಯಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರ ಕಾನೂನಾತ್ಮಕವಾಗಿ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಇದಕ್ಕೆ ನಮ್ಮ ಹಸ್ತಕ್ಷೇಪವಾಗಿ ವಿರೋಧವಾಗಿ ಏನೂ ಇಲ್ಲ ಅಂತ ಹೇಳಿ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಹೋರಾಟವನ್ನ ಮಾಡ್ತೇವೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ
ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಂದರ್ಭದಲ್ಲಿ ತಿಮ್ರೋಡಿ ಅವರು ಹಾಗೆ ಅವರ ಜೊತೆಯಲ್ಲಿದ್ದ ಬೆಂಬಲಿಗರು ಬಿಜೆಪಿಯ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಿದರು. ಬಿಜೆಪಿಯ ಕುಮ್ಮಕ್ಕಿನಿಂದಲೇ ಈ ಅರೆಸ್ಟ್ ಮಾಡಲಾಗ್ತಿದೆ ಅಂತ ಹೇಳಿ ಇದ್ರ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾನೂನಾತ್ಮಕವಾದ ಕ್ರಮವನ್ನ ತಿಮ್ರೋಡಿ ಅವರ ವಿರುದ್ಧವಾಗಿ ಕೈಗೊಳ್ಳಲಾಗ್ತಾ ಇದೆ. ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಈ ಪ್ರಕರಣದಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರ ಕಾನೂನಾತ್ಮಕವಾದ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಇದಕ್ಕೆ ನಮ್ಮ ಹಸ್ತಕ್ಷೇಪವಾಗಲಿ ವಿರೋಧವಾಗಲಿ ಏನೂ ಇಲ್ಲ ಅಂತ ಹೇಳಿ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಹೋರಾಟವನ್ನ ಮಾಡ್ತೇವೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ